ಹಲೋ ನನ್ನ ವಿಡಿಯೋ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ. ಇದೊಂದು ಬೇಡ ಅನ್ಸುತ್ತೆ, ಹೇಳ್ತೀನಿ ನನ್ನ ಕತೆ ನಿಮ್ಮ ಜೊತೆ. ನಮ್ಮ ಅಪ್ಪಾಜಿ ಜೊತೆ ಏನು ನಂದು ಸ್ವಲ್ಪ ಕಾಮಿಡಿಗೆ ಏನು ನಡೆದಿದ್ದೆ ಈಗ ಹೇಳೋಕೆ ಕಾಮಿಡಿ. ಅವಾಗ ಇವನೇನೇನಾಗಿತ್ತೋ ಇರೋದಲ್ಲ, ಅಡ್ಜಸ್ಟ್ ಮಾಡೋಣ ಪ್ಲೀಸ್ ಅಡ್ಜಸ್ಟ್ ಮಾಡಿ. ಮೊದಲನೇದು ಒಂದಿನ ಸ್ಕೂಲಿಗೆ ರಜೆ ಹಾಕಿ ಕೇಳಿದರು ನಮ್ಮಮ್ಮ. ರಜೆ ಹಾಕಿ ಮನೇಲಿದ್ದೆ. ಫುಲ್ಲು ಮನೆ ಕೆಲಸ ಯಾವ ಮಟ್ಟಿಗೆ ಅಂದರೆ ನಮ್ಮಮ್ಮ ಬಟ್ಟೆ ತೊಳಿಬೇಕಾದ್ರೆ ತೊಗೊಂಡೋಗಿ ನೀರು ಹಾಕೋದು, ಪಾತ್ರೆ ತೊಳಿಬೇಕಾದ್ರೆ ಇಲ್ಲ ಪಾತ್ರೆಗೆಲ್ಲ ಸಪ್ರೇಟಾಗಿ ನೀರು ತಂದು ಕೊಡೋದು, ಫುಲ್ ಹೆಲ್ಪ್ ಅಂದರೆ ಕಸ ಎಲ್ಲ ಹೊಡೆದು ಎಲ್ಲ ಫುಲ್ ಹೆಲ್ಪ್. ನಮ್ಮಮ್ಮ ಹೇಳಿದ್ರು, ಬೆಳಗಿಂದ ನನ್ನ ಜೊತೆನೇ ಇದೆಯಲ್ವಾ, ಹೋಗಿ ಒಂದು ಸ್ವಲ್ಪ ಆಟ ಆಡ್ಕೊಂಬ ಅಂತ. ಸಂಜೆ ಒಂದು 4 ಗಂಟೆ ಮೇಲೆ. ಆವಾಗ ನಮ್ಮ ಪಕ್ಕದ ಮನೇಲಿ ಒಬ್ಬ ಹುಡುಗ ಇದ್ದ, ಓಕೆನಾ. ಅವನು ಏನು ಮಾಡ್ದ, ಅವ್ನು ಸ್ಕೂಲ್ ಬಿಟ್ಟು ಬಂದುಬಿಟ್ಟು ಅವನು ಬಟ್ಟೆ ಎಲ್ಲ ಚೇಂಜ್ ಮಾಡಿ ಆಟ ಆಡೋಕ್ಕೆ ಹೋಗ್ಬಿಟ್ಟಿದ್ದಾನೆ. ಆಟ ಆಡೋಕ್ಕೆ ಹೋಗ್ಲೇಬೇಡವಾ ಅಂದೆ, ಇಲ್ಲ ನಮ್ಮಮ್ಮ ಹೋಗಿ ಆಟ ಆಡ್ಕೊಂಬ ಅಂತ ಅಂದರು. ಆಮೇಲೆ ನಾನು ಹೋದೆ ಆಟ ಆಡೋಣ, ಏನು ಆಟ ಆಡೋಣ ಹೋದೆ. ಅವನು ಒಂದು ಈ ಕಡೆ ಕೈಯಲ್ಲಿ ಒಂದು 10 ಕಲ್ಲು, ಈ ಕಡೆ ಕೈಯಲ್ಲಿ ಒಂದು 4-5 ಜಲ್ಲಿ ಕಲ್ಲೆಲ್ಲ ಇಟ್ಕೊಂಡಿದ್ದ, ಹಿಂಗೆ ಇಟ್ಕೊಂಡು ನಿಂತಿದ್ದ. ಸುನಿ ಬಾ ಇಲ್ಲಿ ಅಂತ ನಾನು ಹೋದೆ. ತಗೋ ಇದನ್ನ ಹಿಡ್ಕೋ ಅಂತ ಹೇಳ್ದೆ. ಹಿಡ್ಕೊಂಡು ನಿಂತ್ಕೊಂಡೆ ಸುಮ್ಮನೆ. ಅವ್ನು ಏನು ಮಾಡ್ದೆ ಗೊತ್ತಿಲ್ಲ, ಏನೋ ಒಂದು ಆಟ ಆಡ್ಬೇಕಲ್ಲ. ಕರೆಕ್ಟಾಗಿ ಗುರಿ ಇಟ್ಟು ಈ ಕರೆಂಟ್ ಕಂಬ ಟ್ರಾನ್ಸ್ಫಾರ್ಮ್ ಎಲ್ಲ ಇರುತ್ತಲ್ಲ, ಆ ಟ್ರಾನ್ಸ್ಫಾರ್ಮಿಗೆ ಹೊಡಿತಿದ್ದಾನೆ. ಡಬ್ ಅಂತ ಬೀಳ್ತಿದೆ ಅದಕ್ಕೆ. ನಾನು ಇನ್ನೇನು ಏನು ಇದು ಅಂತ ಹೇಳೋಷ್ಟರಲ್ಲಿ ಅಲ್ಲಿಂದ ಯಾರೋ ಈಗ ಕಲ್ಲು ನನ್ನ ಕೈಯಲ್ಲಿದೆಯಲ್ಲ ಅಂತ ಹೇಳ್ಬಿಟ್ಟು ಜೋರಾಗಿ ಕಿರ್ಚಿಬಿಟ್ರು. ಏನಂತ, ಅಯ್ಯೋಯ್ಯೋ ಕೃಷ್ಣಾಚಾರ್ಯ ಮಗ ಟ್ರಾನ್ಸ್ಫಾರ್ಮಿಗೆ ಹೊಡಿತೇನೆ ಅಂತ. ನಮ್ಮಪ್ಪ ನೋಡಿದ್ರು, ಇವನು ಓಟ ಕಲ್ಲಿಸಿದ್ನಲ್ಲ, ಇವನು ಓಟ ಬಂದಿದ್ದು ಈ ಥರ ಶಾಟ್, ಒಂದು ಬೆನ್ನಿಗೆ ಟಪಾರ್ ಅಂತ 5 ಬೆರಳು ಅಚ್ಚು. ನಮ್ಮಪ್ಪ ಕೆಳಗಡೆನೇ ಇದ್ದಾರೆ, ನಾನು ಅಟ್ಟದ ವಿಡಿಯೋ ಮಾಡಿ. ಇನ್ನೊಂದು ಸೈಕಲಲ್ಲಿ ಚಿಕ್ಕಮಂಗ್ಳೂರಿಗೆ ಹೋಗೋಣ ಮೂವಿ ನೋಡೋಕ್ಕೆ ಅಂತೇಳಿ ನಾನು, ನಮ್ಮ ಅಣ್ಣ ಅನಿಲ್ ಅಂತಿದ್ದಾನೆ, ಅವನು ನಮ್ಮಪ್ಪ ಹೊರಟ್ವಿ. ನಮ್ಮಪ್ಪ ಸೈಕಲ್ ತೊಗೊಂಡು ಹೋಗಿದ್ವಿ. ಇಲ್ಲಿಂದ ಒಂದು ಚಿಕ್ಕಮಂಗ್ಳೂರಿಗೆ 18 ಕಿಲೋಮೀಟ್ರು. ಅಲ್ಲಿ ತನಕ ಹೋಗಿದ್ದೀವಿ. ಹೋಗ್ತಾ ದಾರಿಲಿ ಒಂದು ಟರ್ನ್ ಸಿಗುತ್ತೆ, ಕೂದೊಳ್ಳಿ ಅಂತಿದೆ, ಅದಕ್ಕಿಂತ ಮುಂದೆ ಟರ್ನು. ನಮ್ಮಪ್ಪ ಒಂದು ಸೈಕಲಲ್ಲಿ, ನನಗೆ ಓಡ್ಸೋಕ್ಕೆ ಬರ್ತಿರ್ಲಿಲ್ಲ, ನಮ್ಮ ಅಣ್ಣ ಓಡಿಸ್ತಿದ್ದ, ನನ್ನ ಡಬಲ್ ಹಾಕೊಂಡು ಓಡಿಸ್ತಾ ಇದ್ದ. ಓದಿ ಒಂದು ಟರ್ನ್ ಬಂದು ಟರ್ನ್ ಹೊಡಿತಿದ್ವಿ. ನಮ್ಮಪ್ಪ ಮುಂದೆ ಇದರಲ್ಲಿ ಇಲ್ಲ. ನಾನು ಇದೇನಪ್ಪ ಇಷ್ಟೊಂದು ಸ್ಪೀಡಾಗಿ ಓಡ್ಕೊಂಡು ಹೋಯ್ತಾ ನಮ್ಮಪ್ಪ, ಹಂಗೆ ಹಿಂಗೆ ಅಂತೆಲ್ಲ ನೋಡ್ತಿದ್ದೀನಿ. ನಾವು ಒಂದು ಕಡೆ ನಿಲ್ಸ್ಕೊಂಡು ಅದನ್ನೇ ಮಾತಾಡ್ತಿದ್ವಿ, ಎಲ್ಲೋದ್ರು ಏನಾಯಿತು ಹಂಗೆ ಹಿಂಗೆ ಮಾಡಿ ಹಿಂಗೆ ಲೆಫ್ಟಿಗೆ ನೋಡ್ತಾ ಇದ್ದೀನಿ. ಅಲ್ಲಿ ಸೈಕಲ್ ಹಿಂಗೆ ಇಟ್ಕೊಂಡು ಬಿದ್ದುಬಿಟ್ಟಿದ್ದೆ. ನಾವು ನಕ್ಕಿದ್ರೆ ಮಾತ್ರ ಟಿ ನಗಂಗಿಲ್ಲ. ಆಮೇಲೆ ಇವನ ಮುಖ ನೋಡೋದು ನಂಗೆ ನಗು ಬರುತ್ತೆ. ನಮ್ಮ ಅಣ್ಣಂದು ಆಯ್ತು ನೋಡಲಿಲ್ಲ, ಸೀರಿಯಸ್ ಆಗಿ ಹೋದೆ. ಏನು ಅಂತ ಕೇಳಿದೆ. ಏನಾಯಿತು ಅಪ್ಪಂದು ಸ್ಟೋರಿ ಏನು ಗೊತ್ತಾ, ಒಂದು ಕಾರ್ ಬಂತು, ಕೆಂಪು ಕಲರ್ ಕಾರ್ ಬಂತು. ಕಾರ್ ಬಂದ ತಕ್ಷಣ ಹಿಂಗೆ ಬಂದಂತೆ, ನಮ್ಮಪ್ಪ ಹಿಂಗೆ ಸೈಕಲ್ ಹಿಂಗೆ ಮಾಡಿದ್ರಂತೆ. ಅವಾಗ ಒಂದು ಸೈಡಿಗೆ ಬಂದಂತೆ, ನಮ್ಮಪ್ಪ ಬಿದ್ದಂತೆ. ಆ ಕಾರ್ ನನಗೆ ಮಾತ್ರ ಕಾಣಿಸಿಲ್ಲ, ನಮ್ಮಪ್ಪಗೆ ಮಾತ್ರ ಕಾಣಿಸ್ಬಿಟ್ಟಿತ್ತು. ಇನ್ನೊಂದು ತುಂಬ ಇದೆ, ಬಟ್ ಇದು ಕಂಟೆಂಟ್ಗೋಸ್ಕರ ನಾನು ಸ್ವಲ್ಪ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಒಂದಿನ ಏನಾರು ಅಂದರೆ ತಿರುಗಿ ಮಾತಾಡೋದು ಆ ಥರ ಎಲ್ಲ ಆಗೋದ್ರಿಂದ ಜಗಳ ಜಾಸ್ತಿ ಆಗುತ್ತೆ. ಬೇಡ, ನಾನು ಇವತ್ತೇನು ಮಾತಾಡೋದು ಬೇಡ. ನಮ್ಮ ಅಪ್ಪಂಗೆ ಟಾಪಿಕ್ ಸಿಗಲಿಲ್ಲ, ಏನಕ್ಕೆ ಜಗಳ ಮಾಡೋದು ಅಂತ ಟಾಪಿಕ್ ಸಿಗಲಿಲ್ಲ ನನ್ನ ಜೊತೆ. ನಾನೇನು ಮಾಡಿದೆ, ಸುಮ್ಮನೆ ಹಾಸಿಗೆ ಹಾಕೊಂಡು ಮಲ್ಕೊಬಿಟ್ಟೆ. ಇವತ್ತು ಜಗಳನೂ ಬೇಡ, ಏನೂ ಇರಬಾರ್ದು ಅಂತ ಹೇಳಿ ಯೋಚನೆ ಮಾಡಿದ್ರು. ಹೂನೇನು ಸುಮ್ಮನೆ ಮಲಗಿದ್ದಾನಲ್ಲ, ಏನಾದ್ರು ಜಗಳ ಮಾಡ್ಬೇಕಲ್ಲ ಅಂತ. ಓಕೆನಾ, ಮಲಗಿದ್ದೆ, ಹಾಡು ಹಾಕ್ಕೊಂಡಿದ್ದೆ, ಇಯರ್ಫೋನ್ ಹಾಕ್ಕೊಂಡು ಹಾಡು ಹಾಕ್ಕೊಂಡು ಮೊಬೈಲ್ ಇಟ್ಕೊಂಡು ಹಾಡು ಕೇಳ್ತಾ ಮಲಗಿದ್ದೀನಿ. ಜಗಳನೂ ಕೇಳಿಸ್ಬಾರ್ದು, ನಾನೇನೋ ಹೇಳಬಾರ್ದು ಅಂತ. ಹೆದೋಳಿಸಿದ್ರು ಸುನಿ ಅಂತ. ಎದ್ದೆ. ಏನಪ್ಪಾಜಿ ಅಂತ ಕೇಳಿದೆ. ಕಾಲೇಜಿಗೆ ಸೇರಿ ನಾನು ಬರೀ 2 ದಿನನೇನೋ ಆಗಿದೆ ಅಷ್ಟೇ, PUC ಸೇರಿ 2 ದಿನ ಆಗಿರೋದು. ಓಕೆನಾ, ಕಾಲೇಜಲ್ಲಿ ಯಾವುದೋ ಹುಡುಗಿ ವಿಚಾರವಾಗಿ ಗಲಾಟೆ ಮಾಡ್ಕೊಂಡಿದ್ಯಂತೆ ನಂಗೆ ಇನ್ಫಾರ್ಮೇಷನ್ ಬಂತು. ಏನಂತ ಹೊಡೆದ್ಬಿಟ್ರು. ಆ ಥರ ಹೇಳ್ಬಿಟ್ಟು ಏನು ಮಾಡೇ ಇಲ್ಲ. ಹಿಂಗೆ ತುಂಬ ಇದೆ, ಬಟ್ ಇದು ಹೇಳಿದೆ ಯೂಟ್ಯೂಬಲ್ಲಿ ಏನೋ ಮಾಡೋಣ ಅಂತೇಳಿ ಹಾಕಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಅದು ಮಾಡಿ, ಆಮೇಲೆ ಡಿಸ್ಲೈಕ್. ಈ ವಿಡಿಯೋ ಯಾವ ಥರ ಅನಿಸ್ತು, ನನ್ನ ಮಗ ಬಾಯಿ ಬಂದಂಗೆಲ್ಲ ಒದರುತ್ತೇನೆ, ನನ್ನ ಮಗನ ಸುದ್ದಿ ಕೇಳ್ಕೊಂಡು ನಮ್ಮ ಟೈಮೆಲ್ಲ ವೇಸ್ಟ್ ಆಯಿತು ಅಂತ ಹೇಳಿ ಬೇಜಾರಾಗ್ತಿರೋರಿಗೂ, ಹಂಗೆ ಸ್ವಲ್ಪ ಒಳಗೊಳಗೆ ನಕ್ಕಿರೋರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಅನ್ನಂಗಿದೆ, ಅಲ್ಲಿ ಏನು ತಪ್ಪು ಮಾಡಿದೆ, ನೆಕ್ಸ್ಟ್ ಏನು ಮಾಡುವ ಅಂತ ಎಲ್ಲ ಬುದ್ಧಿವಾದಗಳನ್ನ ಹೇಳ್ತಾ ಗುರುಗಳಾಗಬೇಕಂತ ಕೇಳ್ಕೊತೀನಿ. ಟಾಟಾ, ಬಾಯ್ ಬಾಯ್.